ಅಸ್ತಮಾ ಇದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳು ಯಾವ? ಬೇಸಿಕಲಿ ಅಸ್ತಮಾ ಅನ್ನೋದೇನಿದೆ ಅಲ್ಲ, ಕೆಲವೊಂದು ಜನರಲ್ಲಿ ಅಕ್ಯೂಟ್ ಆಗಿರುತ್ತೆ. ಅಕ್ಯೂಟ್ ಅಂದರೆ ಸ್ವಲ್ಪ ಒಂದೆರಡು ಎಪಿಸೋಡ್ ಬಂದಿರುತ್ತೆ, ಒಂದು ಸತಿ ಏನೋ ಸಡನ್ ಆಗಿ ಯಾವುದೋ ಕಾರಣಾಂತರಗಳಿಂದ ಸಣ್ಣದಾಗಿರುವಂತಹ ಅಲರ್ಜನ್ಸಿಂದಾಗಿ ಏನೋ ಒಂದು ಕಾರಣಕ್ಕೆ ಬಾಡಿ ಹೈಪರ್ ರೆಸ್ಪಾನ್ಸ್ ಆಗಿ ಆ ಥರದ್ದು ಒಂದು ಡಿಸ್ಕಂಫರ್ಟ್ ಆಗಿ ಮತ್ತೆ ಅದಕ್ಕೆ ನೀವು ಸಿಂಪ್ಟಮೆಟಿಕ್ ಮೆಡಿಸಿನ್ಸ್ ಮಾಡಿ ಆದಮೇಲೆ ಅದು ನಾರ್ಮಲೈಸ್ ಆಗ್ತಿರುತ್ತೆ. ಸೊ ಅದು ಒಂದು ಅಕ್ಯೂಟ್ ಕಂಡೀಷನ್ಸು, ಅಂದರೆ ಆ ಮೂಮೆಂಟಲ್ಲಿ ಆವಾಗ ಆದಂಥ ಒಂದು ಎಪಿಸೋಡ್ ಅಷ್ಟೇ. ಬಟ್ ದೇರ್ ಈಸ್ ಅ ಕ್ರಾನಿಕ್ ಅಸ್ತಮಾ. ಕ್ರಾನಿಕ್ ಅಂದರೆ ಅದು ವರ್ಷಗಳ ಗಟ್ಟಲೆ ಕಾರಣಗಳಿಗೆ, ಕೆಲವೊಂದು ಸೀಸನ್ಗಳಿಗೆ, ಕೆಲವೊಂದು ಫುಡ್ಗಳಿಗೆ ಅಥವಾ ಏನೋ ಸ್ಟ್ರೆಸ್ಸಿಗೆ ಪರ್ಟಿಕ್ಯುಲರ್ಲಿ ಒಂದು ಮನುಷ್ಯ ಕಾನ್ಸ್ಟೆಂಟ್ಲಿ ಆನ್ ಆ್ಯಂಡ್ ಆಫ್ ಇನ್ಫ್ರೀಕ್ವೆಂಟ್ ಆಗಿ ರಿಕರೆನ್ಸಿ ಅನ್ನೋದನ್ನು ಫೇಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಆ ಥರದ್ದು ಒಂದು ಕಂಟಿನ್ಯೂಡ್ ಸಸ್ಟೈನ್ಡ್ ರಿಪೀಟೆಡ್ ಎಪಿಸೋಡ್ಸ್ ಆ್ಯಂಡ್ ಅಟ್ಯಾಕ್ಸ್ ಆದಾಗ ಪ್ಲಸ್ ಅದರಲ್ಲಿ ಒಂದು ಪ್ಯಾಟರ್ನ್ ಆಫ್ ಸಿಂಪ್ಟಮ್ಸ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಮಾಮೂಲಿ ನೆಗಡಿ ಕೆಮ್ಮು ಆದಾಗ ಏನಾಗುತ್ತೆ, ಮೂಗು ಕರೆದಂಗೆ ಆಗುತ್ತೋ, ಏನೋ ಕಫ ಇದ್ದಾಗ ಕೆಮ್ಮು ಬಂದಾಗ ಚೂರು ಕಫ ಎಲ್ಲ ಇದಾದಾಗ ಕೆಮ್ಮು ಬರುತ್ತೆ. ಬಟ್ ಇದರಲ್ಲಿ ಏನಾಗ್ತಿರುತ್ತೆ, ಕಾನ್ಸ್ಟೆಂಟ್ಲಿ ಅದೇ ಥರ ಸಿಂಪ್ಟಮ್ಸ್ ಇರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ನೀವು ಎಲ್ಲರಲ್ಲೂ ಆ ಸೀಸನಲ್ಲಿ ಇದ್ದಾಗ ಮಾತ್ರ ಕೆಲವೊಬ್ಬರಲ್ಲಿ ಟ್ರಿಗರ್ ಆಗುತ್ತೆ. ಬಟ್ ಇವರಲ್ಲಿ ಏನಿರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಸೀಸನ್ ಅಥವಾ ಇರ್ರೆಸ್ಪೆಕ್ಟಿವ್ ಆಫ್ ಏನೋ ಅವ್ರ ನಾರ್ಮಲ್ ರುಟೀನ್ ಚೆನ್ನಾಗಿ ಹೆಲ್ತ್ ಲೈಫ್ ಸ್ಟೈಲ್ ಇದೆ, ಆದರೂ ಕೂಡ ಆಲ್ ಆಫ್ ಅ ಸಡನ್ ಫ್ಲೇರ್ ಅಪ್ಸ್ ಆಗ್ತಿರುತ್ತೆ. ಸೊ ಆ ಡಿಫ್ರೆನ್ಸಿಯೇಷನ್ ನಿಮಗೆ ಕ್ಲಾರಿಟಿ ಕೊಡುತ್ತೆ. ಮೋಸ್ಟ್ಲಿ ದಿಸ್ ಪರ್ಸನ್ ಈಸ್ ಲ್ಯಾಂಡಿಂಗ್ ಟುವರ್ಡ್ಸ್ ಅನ್ನ ಅಸ್ತಮಾ, ಬಿಕಾಸ್ ಸ್ಮಾಲರ್ ಎಪಿಸೋಡ್ಗಳು ಕೂಡ ಫಾಸ್ಟಾಗಿ ಬರೋದು, ಬಂದರೆ ರಿಕವರಿಗೆ ಟೈಮ್ ತೊಗೊಳ್ಳೋ ಅಂಥದ್ದು. ಆಮೇಲೆ ಅವಾಗ ಪ್ರತಿ ಎಪಿಸೋಡಲ್ಲೂ ಮ್ಯಾನೇಜ್ಮೆಂಟ್ ವಿತ್ ಮೆಡಿಸಿನ್ಸ್ ಬೇಕಾಗುವಂಥದ್ದು. ಯಾಕಂದರೆ ಚಿಕ್ಕ ಪುಟ್ಟದ ಎಪಿಸೋಡ್ ಆದರೆ ಸ್ವಲ್ಪ ಮನೆ ಮದ್ದುಗಳೆಲ್ಲ ಮಾಡಿಕೊಂಡಾಗ ರೆಕ್ಟಿಫೈ ಆಗ್ತಿರುತ್ತೆ, ಸ್ವಲ್ಪ ರೆಸ್ಟ್ ತೊಗೊಂಡಾಗ ರಿಕವರ್ ಆಗ್ತಿರ್ತಾರೆ. ಬಟ್ ದೆನ್ ಮೇಜರ್ ಇನ್ನು ಆಲ್ರೆಡಿ ಬಾಡಿ ಕಾಂಪ್ರಮೈಸ್ ಆಗಿ ಇಮ್ಯೂನ್ ಸಿಸ್ಟಮ್ನ ಡಿಸ್ಟರ್ಬೆನ್ಸ್ ಆಗಿ ಆಲ್ರೆಡಿ ಅಸ್ತಮಾ ಅನ್ನುವಂಥ ಸಿಚುವೇಶನ್ ಶುರು ಆದಾಗ ಸಾಮಾನ್ಯ ಆ ಥರದ್ದು ಯಾವುದೇ ಶಾರ್ಟ್ ಟರ್ಮ್ ಹೆಲ್ಪ್ಗಳು ಸಹಾಯ ಮಾಡಲ್ಲ. ರಿಕರೆನ್ಸಿ ಆಗ್ತಿರುತ್ತೆ, ಸಫರಿಂಗ್ ಜಾಸ್ತಿ ಇರುತ್ತೆ, ಶಾರ್ಟ್ನೆಸ್ ಅನ್ನೋದು ಬ್ರೆತ್ತಲ್ಲಿ ಆಗ್ಬೋದು, ಉಸಿರಾಡ ಕಷ್ಟ ಆಗ್ಬೋದು, ಅದರಲ್ಲಿ ತೀವ್ರತೆ ಜಾಸ್ತಿ ಇರ್ಬೋದು. ಪ್ರತಿ ಸಾರಿ ನಿಮಗೆ ವ್ಯಾಸೋ ಡೈಲೇಷನ್ಸ್ಗೆ ಬೇಕಾಗುವಂಥ ಅಥವಾ ಏನೋ ಬ್ರಾಂಕೋ ಡೈಲೇಷನ್ಸ್ಗೆ ಬೇಕಾಗುವಂಥ ಮೆಡಿಸಿನ್ಸ್ ಬೇಕಾಗ್ಬೋದು, ನೆಬುಲೈಸೇಷನ್ ಬೇಕಾಗ್ಬೋದು. ಈ ಥರ ಹಲವಾರು ಏನು ಮೆಜರ್ಮೆಂಟ್ ಮಾಡಿದಾಗಲೂ ಸಮಾಧಾನ ಅನ್ನೋದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಆಗುತ್ತೆ, ಮತ್ತೆ ಬರ್ತಾ ಇರುತ್ತೆ. ಅಂಥ ಒಂದು ಎಪಿಸೋಡ್ಸ್ ಆದಾಗ ಪ್ರೊಬ್ಯಾಬಿಲಿಟಿ ಆಫ್ ದಿಸ್ ಪರ್ಸನ್ ಬೀಯಿಂಗ್ ಆಸ್ಥಮ್ಯಾಟಿಕ್ ಅನ್ನೋದು ಕಂಪ್ಲೀಟ್ಲಿ ಡಯಾಗ್ನೋಸ್ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.